5ನೇ ಬಾರಿಗೆ ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದು ಬೀಗಿದ ಕರ್ನಾಟಕ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಗಂಟೆನೇ ಹೊಡ್ರಿ ಅಂತ ಹೇಳ್ತಾ ಇದೀಗ ನ್ಯೂಸ್ಗೆ ಹೋಗೋಣ. ಇದು ಒಂಥರ ಕರ್ನಾಟಕದವರಿಗೆ ಒಂಥರ ಖುಷಿಯಾದಂಥ ವಿಚಾರ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದ್ರೆ ವಿಜಯ್ ಹಜಾರೆ ಟ್ರೋಫಿನ 5ನೇ ಬಾರಿಗೆ ಕರ್ನಾಟಕ ಗೆದ್ದು ಬೀಗೈತಿ. ಕರ್ನಾಟಕ ಕನ್ನಡಿಗರನ್ನೇ ಸೋಲಿಸಿ ಗೆದ್ದು ಬೀಗೈತಿ ಅಂತಲೇ ಹೇಳ್ಬೋದು. ಇನ್ನು ಟೂರ್ನಿ ಉದ್ದಕ್ಕೂ ಅಮೋಘ ಪ್ರದರ್ಶನ ನೀಡಿದಂತಹ ಕನ್ನಡಿಗನೇ ಆದಂತಹ ಕರುಣ್ ಅಯ್ಯರ್ ಅವರು ಈಗ ಟೂರ್ನಿಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರು ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಾರೆ ಅವರು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಲು ಬಂದ ಕರ್ನಾಟಕಕ್ಕೆ ಒಂದು ಬಿಗ್ ಶಾಕೆ ಕಾದಿತ್ತು. ಏನಪ್ಪ ಅಂದ್ರೆ ಟೂರ್ನಿ ಉದ್ದಕ್ಕೂ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದಂತಹ ಮಯಾಂಕ್ ಅಗರ್ವಾಲ್ ಅವರಾಗಿರ್ಬೋದು, ಅದೇ ರೀತಿ ದೇವದತ್ ಪಡಿಕ್ಕಲ್ ಆಗಿರ್ಬೋದು, ಅವರು ಅಷ್ಟು ಹೇಳ್ಕೊಡುವಂಥ ಪ್ರದರ್ಶನವನ್ನು ನೀಡಲಿಲ್ಲ. ಈಗ ಓಪನರ್ಗಳಾಗಿ ಬಂದಂತಹ ಮಯಾಂಕ್ ಅಗರ್ವಾಲ್, ದೇವದತ್ ಪಡಿಕ್ಕಲ್ ಅವರು ಇಬ್ಬರು ಹೇಳ್ಕೊಳ್ಳುವಂಥ ಆಟವನ್ನು ಆಡಲಿಲ್ಲ. ದೇವದತ್ ಪಡಿಕ್ಕಲ್ ಅವರು ಕೇವಲ 8 ರನ್ಗಳಿಗೆ ಔಟ್ ಆದರೆ ಮಯಾಂಕ್ ಅಗರ್ವಾಲ್ ಅವರು 32 ರನ್ಗಳಿಗೆ ಔಟ್ ಆಗ್ತಾರೆ. ಇನ್ನು ಮುಂದೆ ಹೋದಂತೆ ಸ್ಮರನ್ ರವಿಚಂದ್ರನ್ ಅವರ ಅಮೋಘವಾದಂತಹ ಸೆಂಚುರಿ 101 ರನ್ಗಳು ಬಂದವು. ಅದೇ ರೀತಿಯಾಗಿ ಇಬ್ಬರು ಕನ್ನಡಿಗರಾದಂತಹ ಕೃಷ್ಣನ್ ಶ್ರೀಜಿತ್ ಅವರು, ಅಭಿನವ್ ಮನೋಹರ್ ಅವರು ಇಬ್ಬರು ಅಮೋಘವಾದಂತಹ ಹಾಫ್ ಸೆಂಚುರಿ ಮೂಲಕ ಕರ್ನಾಟಕ 348 ರನ್ಗಳನ್ನು ಕಲೆ ಹಾಕಿತು. ಇನ್ನು ವಡೋದರ ಬೌಲಿಂಗ್ ವಿಚಾರಕ್ಕೆ ಬರುವುದಾದರೆ ಇಷ್ಟು ಹೇಳಿಕೊಳ್ಳುವಂತಹ ಬೌಲಿಂಗನ್ನು ಮಾಡಲಿಲ್ಲ. ಇವರು ಎಕನಾಮಿಕಲ್ ಸ್ಪೆಲ್ ಏನೂ ಮಾಡಲಿಲ್ಲ. ಅದರಲ್ಲಿ ದರ್ಶನ್ ನಾಲ್ಕಂಡೆ ಅವರು 2 ವಿಕೆಟನ್ನು ಪಡೆದರು, ಬೂಟೆ ಅವರು 2 ವಿಕೆಟನ್ನು ಪಡೆದರು, ಉಳ್ಕೆದವರು ಯಶ್ ಠಾಕೂರ್ ಅವರು, ಯಶ್ ಕಡನ್ ಅವರು ತಲಾ ಒಂದೊಂದು ವಿಕೆಟನ್ನು ಪಡೆದರು. ಅಷ್ಟೊಂದು ಹೇಳ್ಕೊಳ್ಳುವಂತಹ ಬೌಲಿಂಗ್ ಏನು ಮಾಡಲಿಲ್ಲ. ಅದಕ್ಕಾಗಿ ನಮ್ಮ ಕನ್ನಡಿಗರೇ ಒಂಥರ ಹೆಲ್ಪ್ ಆಯಿತು. ಇದರಲ್ಲಿ 348 ರನ್ಗಳನ್ನು ಕಲೆ ಹಾಕಲು ಇದು ಸಹಾಯವಾಯಿತು. ಅಂದರೆ ಬೌಲಿಂಗಲ್ಲಿ ಅವರು ಇದು ಮಾಡಿಲ್ಲ ಅಂತಲ್ಲ, ನಮ್ಮ ಬ್ಯಾಟ್ಸ್ಮನ್ ಕೂಡ ಚಲೋವಾಗಿ ಆಟ ಆಡಿದ್ದಾರೆ. ಅದಕ್ಕಾಗಿ 348 ರನ್ಗಳನ್ನ ಕಲೆ ಹಾಕಿದರು. ಇನ್ನು ಈ ಗುರಿಯನ್ನು ಬೆನ್ನಟ್ಟಿ ಬಂದಂತಹ ವಡೋದರ ಓಪನರ್ಸ್ಗಳಾದಂತಹ ಯಶ್ ರಾಠೋಡ್ ಅವರಾಗಿರ್ಬೋದು, ಧ್ರುವ ಶೋರೆ ಅವರು ಅತ್ಯುತ್ತಮವಾದಂತಹ ಆಟವನ್ನು ಆಡಿದರು. ಅದರಲ್ಲಿ ಯಶ್ ರಾಠೋಡ್ ಅವರು ಬೇಗನೆ ಔಟ್ ಆದರು. ಆದರೆ ಕೊನೆಯವರೆಗೂ ಧ್ರುವ ಶೋರೆ ಅವರು ಕೊನೆಯವರೆಗೂ ನಿಂತ್ಕೊಂಡಿದ್ದರು. ಅಮೋಘವಾದಂತಹ 110 ರನ್ ಕಲೆ ಹಾಕಿದರು. ಬಟ್ 110 ರನ್ಗಳಿಗೆ ಔಟ್ ಆಗಿ ಒಂಥರನೇ ಹೋದರು ಅವರು. ಬಟ್ ಅವರ ಸೆಂಚುರಿ ಅಷ್ಟೊಂದು ಯೂಸ್ ಆಗಲಿಲ್ಲ ಅಂತ ಹೇಳ್ಕೊಂಡು ಹೋದರು. ಇನ್ನು ಅದೇ ರೀತಿಯಾಗಿ ಹರ್ಷ ದುಬೆ ಅವರು 63 ರನ್ಗಳನ್ನು ಕಲೆ ಹಾಕಿದರು. ಇವರು ಬರೋಬ್ಬರಿ 210 ಸ್ಟ್ರೈಕ್ ರೇಟ್ಗಳಿಂದ ಇವರು ಆಡಕತ್ತಿದ್ದರು. ಅತ್ಯುತ್ತಮವಾಗಿ ಆಡಾತಿದ್ರು, ಬಟ್ ಔಟ್ ಆದರು. ಅದಲ್ಲದೆ ಜಿತೇಶ್ ಶರ್ಮಾ ಅವರು RCB ಅಂತ ಬ್ಯಾಟರು 34 ರನ್ಗಳನ್ನು ಕಲೆ ಹಾಕಿದರು. ಇನ್ನು ಕರ್ನಾಟಕದ ಬೌಲಿಂಗ್ ಬಗ್ಗೆ ನೋಡೋದಾದರೆ ಅತ್ಯುತ್ತಮವಾದ ಬೌಲಿಂಗನ್ನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕೌಶಿಕಿ ಅವರಾಗಿರ್ಬೋದು, ಪ್ರಸಿದ್ಧ ಕೃಷ್ಣ ಅವರು, ಅಭಿಲಾಷ್ ಶೆಟ್ಟಿ ಅವರು ತಲಾ 3 ವಿಕೆಟನ್ನು ಪಡೆದಿದ್ದಾರೆ ಇವರು. ಅದೇ ರೀತಿ ಎಕನಾಮಿಕಲ್ ಸ್ಪೆಲ್ಲನ್ನು ಮಾಡಿದ್ದಾರೆ. ಇಷ್ಟೆಲ್ಲ ಡ್ರಾಮಾ ಆದ ನಂತರ ಕರ್ನಾಟಕ ಈಗ ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದು ಬೀಗೈತಿ ಅಂತಲೇ ಹೇಳ್ಬೋದು. ನಮಗೆ ತುಂಬಾ ಖುಷಿ ಆಗಕತ್ತೈತಿ. ಇದು 5ನೇ ಬಾರಿಗೆ ಗೆದ್ದಿರೋದು ಕರ್ನಾಟಕ ತಂಡ. ಇನ್ನು ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಾದಪ್ಪ ಅಂದ್ರೆ ನಮಗೆ ಗೊತ್ತು, ಅತ್ಯುತ್ತಮವಾಗಿ ಸೆಂಚುರಿಯನ್ನು ಹೊಡೆದಂತಹ ಸ್ಮರನ್ ರವಿಚಂದ್ರನ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಕೊನೆಗೆ ಕರ್ನಾಟಕ ತಂಡ 36 ರನ್ಗಳಿಂದ ಗೆದ್ದು ಬೀಗೈತಿ ಅಂತಲೇ ಹೇಳ್ಬೋದು. ಇನ್ನು ಕರುಣ್ ಅಯ್ಯರ್ ಅವರು ಟೂರ್ನಿ ಉದ್ದಕ್ಕೂ ಅತ್ಯುತ್ತಮವಾದ ಬ್ಯಾಟಿಂಗನ್ನು ಮಾಡಿ ಪ್ಲೇಯರ್ ಆಫ್ ದ ಸೀರೀಸ್ ಕೂಡ ಆಗಿದ್ದಾರೆ ಅವರು. ಅವರಿಗೆ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳೋಣ. ಇದಾಗಿತ್ತು ಸ್ನೇಹಿತರೆ ವಿಜಯ್ ಹಜಾರೆ ಟ್ರೋಫಿಯ ಫೈನಲ್ ಪಂದ್ಯ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ, ಏನಂತ ಹೇಳ್ಕೊಂಡು ನೋಡೋಣ.